ಬಂಜಾರ ಸಮುದಾಯದ ಅಭಿವೃದ್ಧಿಗೆ ಸರ್ಕಾರ ವಿಶೇಷ ಗಮನ ಹರಿಸಬೇಕು. ಕೊರಟಗೆರೆ ಬಂಜಾರ ಸಮಿತಿ ಅಧ್ಯಕ್ಷ ಲಕ್ಷ್ಮಣ್ ನಾಯ್ಕ ಆಗ್ರಹಿಸಿದ್ದಾರೆ. ಸರ್ಕಾರ ಒಳ ಮೀಸಲಾತಿ ಅನುಷ್ಠಾನವನ್ನು ಸಮರ್ಪಕವಾಗಿ ಜಾತಿ ಗಣತಿಯನ್ನ ಮಾಡುವ ಮೂಲಕ ಸರಿಯಾದ ಕ್ರಮದಲ್ಲಿ ಮಾಡಬೇಕು. ಕೊಲಂಬೋ ಸಮುದಾಯಕ್ಕೆ ಅನ್ಯಾಯವಾಗದಂತೆ ಕ್ರಮ ವಹಿಸಬೇಕು ಎಂದು ತಾಲೂಕು ಬಂಜಾರ ಸೇವಾ ಸಂಘದ ತಾಲೂಕು ಅಧ್ಯಕ್ಷ ಲಕ್ಷ್ಮಣ ನಾಯ್ಕ ಒತ್ತಾಯಿಸಿದ್ದಾರೆ. ಭಾನುವಾರ ಕೊರಟಗೆರೆಯ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಬಂಜಾರ ಸೇವಾ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಜರುಗಿತು. ಸಭೆಯಲ್ಲಿ ವಿವಿಧ ಬಂಜಾರ ಸಮುದಾಯದ ಸಮಸ್ಯೆಗಳು, ಅಭಿವೃದ್ಧಿಯ ಪ್ರಗತಿ ಹಾಗೂ ಸರ್ಕಾರದ ನಿರ್ಲಕ್ಷ್ಯತೆಯನ್ನ ಕುರಿತು ಚರ್ಚಿಸಲಾಯಿತು. ತಾಲೂಕಿನಲ್ಲಿ 23 ಬಂಜಾರ ತಾಂಡಾಗಳಿದ್ದು ಇನ್ನೂ ಸೂಕ್ತ ಅಭಿವೃದ್ಧಿಯನ್ನ ಕಂಡಿಲ್ಲ. ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಸಮುದಾಯದ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ತಾಂಡಾಗಳಲ್ಲಿ ರಸ್ತೆ, ಕುಡಿಯುವ ನೀರು, ವಿದ್ಯುತ್, ಆರೋಗ್ಯ ಹಾಗೂ ಶಿಕ್ಷಣದ ಮೂಲ ಸೌಕರ್ಯವನ್ನ ಸರ್ಕಾರ ಒದಗಿಸಬೇಕು ಎಂದು ಸಂಘದ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ. ಸಂಘದ ಪ್ರಧಾನ ಕಾರ್ಯದರ್ಶಿ ವಿಎನ್ ಮೂರ್ತಿ ಮಾತನಾಡಿ, ತಾಲೂಕಿನಲ್ಲಿ 8 ಸೇವಾಲಾಲ್ ಸಮುದಾಯ ಭವನಗಳಿದ್ದು ಅವುಗಳ ಕಾಮಗಾರಿಗಳು ಅಪೂರ್ಣವಾಗಿದೆ. ಸರ್ಕಾರ ಶೀಘ್ರವಾಗಿ ಈ ಭವನವನ್ನು ಪೂರ್ಣಗೊಳಿಸಿ ಸಮುದಾಯದ ಜನರಿಗೆ ಬಳಸುವ ಅವಕಾಶ ಕಲ್ಪಿಸಬೇಕು ಎಂದು ಹೇಳಿದ್ದಾರೆ. ಈ ಸಂಘದ ಗೌರವಾಧ್ಯಕ್ಷರಾಗಿ ಮಿಸೆ ಲಕ್ಷ್ಮಣ ನಾಯ್ಕ, ಕಾರ್ಯದರ್ಶಿಯಾಗಿ ನಾಗಾನಾಯ್ಕ, ಅಧ್ಯಕ್ಷರಾಗಿ ಲಕ್ಷ್ಮಣ ನಾಯ್ಕ, ಉಪಾಧ್ಯಕ್ಷರಾಗಿ ಹರೀಶ್ ಬಾಬು, ಪ್ರಧಾನ ಕಾರ್ಯದರ್ಶಿಯಾಗಿ ವಿಎನ್ ಮೂರ್ತಿ, ಸಹ ಕಾರ್ಯದರ್ಶಿಯಾಗಿ ಸಿದ್ದೇಶ್, ಖಜಾಂಚಿಯಾಗಿ ವಿಜಯಶಂಕರ್, ತಾಲೂಕು ಸಂಘಟನಾ ಕಾರ್ಯದರ್ಶಿಯಾಗಿ ಲಕ್ಷ್ಮಣ ನಾಯ್ಕ, ತಾಲೂಕು ಸಂಚಾಲಕರಾಗಿ ಲಕ್ಷ್ಮಣ ನಾಯ್ಕ, ಕಸಬಾ ಹೋಬಳಿ ಸಂಘಟನಾ ಕಾರ್ಯದರ್ಶಿಯಾಗಿ ಪುಟ್ಟರಾಜು, ಲಕ್ಷ್ಮಣ ನಾಯ್ಕ, ಯುವ ಸಂಘಟನಾ ಕಾರ್ಯದರ್ಶಿಯಾಗಿ ಬಾಬು ನಾಯ್ಕ, ಕಸಬಾ ಹೋಬಳಿ ಸಂಚಾಲಕರಾಗಿ ಕೃಷ್ಣ ನಾಯ್ಕ, ಹೊಳವನಹಳ್ಳಿ ಹೋಬಳಿ ಕಾರ್ಯ ಸಂಚಾಲಕರಾಗಿ ರಂಜಿತ್ ಕುಮಾರ್, ನಿರ್ದೇಶಕರಾಗಿ ಆನಂದ್, ಕೃಷ್ಣ ನಾಯ್ಕ, ಮಾನವ್ ಸಿಂಗ್ ನಾಯ್ಕ, ಉಮೇಶ್ ಪಿಆರ್ ಸೇರಿದಂತೆ ಇತರರು ಇದ್ದರು. ತಾಂಡಾಭಿವೃದ್ಧಿ ನಿಗಮದಿಂದ ಸುಮಾರು ತಾಂಡಗಳಲ್ಲಿ ತಾಂಡಾಭಿವೃದ್ಧಿ ನಿಗಮದಿಂದಲೇ ಕೊಟ್ಟಿದ್ದಾರೆ ಬಂಜಾರ ಭವನಗಳು, ಸೇವಾಲಾಲ್ ಸಮುದಾಯ ಭವನಗಳು ಅಂತ ಹೇಳ್ತಾರೆ. ಆದರೆ ಯಾವ ಸಮುದಾಯ ಭವನವನ್ನು ಯಾವ ಹಳ್ಳಿಲೂ ಯಾವ ತಾಂಡದಲ್ಲೂ ಪೂರ್ಣಗೊಂಡಿಲ್ಲ. ಯಾಕಪ್ಪ ಅಂದರೆ ಅದನ್ನು ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಇಂಜಿನಿಯರ್ ಕೇಳಿದಾಗ ಹೇಳ್ತಾರೆ ಹಣ ಬಿಡುಗಡೆ ಆಗಿಲ್ಲ ಅಂತ, ಗುತ್ತಿಗೆದಾರರು ಹೇಳ್ತಾರೆ ನಮಗೆ ಹಣನೇ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ಅದೇ ಇಂಜಿನಿಯರ್ ಹೇಳ್ತಾರೆ ಹಣ ನಾವು ಬಿಡುಗಡೆ ಮಾಡಿದ್ವಿ ಅದನ್ನು ಕೆಲಸ ಮಾಡಬೇಕು ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ತಾಂಡಗಳಿಗೆ ಎಷ್ಟು ಮಟ್ಟಿಗೆ ಮೂಲಭೂತ ಸೌಕರ್ಯ ಒದಗಿಸ್ತಾವ್ರೆ ಅಂತ ಹೇಳ್ಬಿಟ್ಟು ಇದರಿಂದನೇ ಅರ್ಥ ಮಾಡ್ಕೋಬೋದು. ತಾಂಡಾಭಿವೃದ್ಧಿ ನಿಗಮದಲ್ಲಿ ನಮ್ಮ ತಾಂಡಾಭಿವೃದ್ಧಿ ನಿಗಮದ ಏನು ಜಿಲ್ಲೆಯಲ್ಲಿ ಒಬ್ಬೊಬ್ಬ ಅಧಿಕಾರಿ ಇರ್ತಾರೆ, ಅದನ್ನು ಆದಷ್ಟು ಲಂಬಾಣಿಯನ್ನೇ ನೇಮಿಸಿದ್ರೆ ಎಲ್ಲೋ ಒಂದು ಕಡೆ ಅನುಕೂಲ ಆಗ್ಬೋದೇನೋ ತಾಂಡಗಳಿಗೆ ಅಂತ. ಅಂದರೆ ಬೇರೆ ಜನಾಂಗದವರು ಬೇರೆ ಅಧಿಕಾರಿಗಳು ನೇಮಿಸೋದ್ರಿಂದ ಆ ತಾಂಡಗಳ ಬಗ್ಗೆ ಅಷ್ಟೊಂದು ಗಮನ ಹರಿಸಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ತಾಂಡಾಭಿವೃದ್ಧಿ ನಿಗಮ ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಕೆಲವು ದಿನಗಳ ಹಿಂದೆ ಏನು ಹಳೆಯ ಕಮಿಟಿ ಇತ್ತು, ಅವರು ನಾವು ಈಗ ಅವತ್ತಿಂದಲೂ ನಡೆಸ್ಕೊಂಡು ಬಂದಿದ್ದೀವಿ. ಈಗ ಹೊಸ ಪದಾಧಿಕಾರಿಗಳು ಆಗಬೇಕು ಅಂತ ಹೇಳ್ಬಿಟ್ಟು ಏನು ರಾಜೀನಾಮೆ ಕೊಟ್ಟರು, ಆ ರಾಜೀನಾಮೆ ತೆರವಾದ ಜಾಗಕ್ಕೆ ಏನು ಹೊಸದಾಗಿ ಎಲ್ಲರೂ ನೂತನವಾಗಿ ತಗೊಂಡವ್ರೆ. ಅಂದರೆ ಹಳೆಯ ಕಮಿಟಿಲಿ ಇರ್ತಕ್ಕಂಥವ್ರನ್ನ ಕೆಲವರೆಲ್ಲ ಈಗ ಅವರೇ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟಂಥ ಜಾಗದಲ್ಲಿ ಏನು ನೂತನವಾಗಿ ಅವಿರೋಧವಾಗಿ ಎಲ್ಲರನ್ನೂ ಆಯ್ಕೆ ಮಾಡಿರ್ತೀವಿ. ಎಲ್ಲ ಪದಾಧಿಕಾರಿಗಳು ಈಗ ಏನು ಪದಾಧಿಕಾರಿಗಳು ಆಯ್ಕೆ ಆಗಿದ್ದಾರೆ. ಕೊರಟಗೆರೆಯಲ್ಲಿ ತಾಂಡಗಳು 23-24 ತಾಂಡಗಳಲ್ಲಿ ಮೂಟನ್ನು ಹೇಳಿದಂಗೆ ಎಲ್ಲ ತಾಂಡಗಳಲ್ಲೂ ಸಂಘಟನೆ ಮಾಡ್ತಕ್ಕಂಥದ್ದು, ಮತ್ತು ಇವ್ರನ್ನ ಮುಖ್ಯವಾಹಿನಿ ತರ್ತಕ್ಕಂಥದ್ದು, ಮತ್ತು ಏನು ತಾಂಡ ಮತ್ತು ಹಟ್ಟಿ ಹಾಡುಗಳಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ಶಾಲೆ ಬಿಟ್ಟು ಮಕ್ಕಳನ್ನ ಶಾಲೆಗೆ ಸೇರಿಸೋದಂತ ಆಗ್ಬೋದು, ಮತ್ತು ಏನು ಅನಾರೋಗ್ಯದಿಂದ ಪೀಡಿತರಾಗಿರ್ತಾರೆ ಆರೋಗ್ಯ ಆಗ್ಬೋದು, ಎಲ್ಲ ಮೂಲಭೂತ ಸೌಕರ್ಯವನ್ನು ಯಾವ ತಾಂಡಗಳಿಗೆ ಸಿಗ್ತಾ ಇಲ್ಲ ಅಂಥ ತಾಂಡಗಳನ್ನ ಆಯ್ಕೆ ಮಾಡ್ಕೊಂಡು ಆ ತಾಂಡಗಳಿಗೆ ಏನೇನು ಸಿಗಬೇಕು ಅದನ್ನು ಸರ್ಕಾರದಿಂದ ಸಿಗೋಂಥ ಕೆಲಸ ಮಾಡ್ತೀವಿ. ಮತ್ತು ಏನು ಇವತ್ತು ವಾರ್ಷಿಕ ಮಹಾಸಭೆನ PK ಪಾಳ್ಯ ಮೇಘಲ ತಾಂಡದಲ್ಲಿ ಹಮ್ಮಿಕೊಂಡಿದ್ವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಪ್ರತಿ ತಾಂಡದಲ್ಲೂ ಒಂದೊಂದು ತಾಂಡದಲ್ಲಿ ಒಂದೊಂದು ತಿಂಗಳು ಸಭೆಗಳು ಮಾಡ್ಕೊಂಡು ಹೋಗ್ತೀವಿ. ಆ ಸಭೆಗಳು ಮಾಡ್ಕೊಂಡು ಅವನ್ನೂ ಸಂಘಟಿತರಾಗಿ ಮಾಡ್ಕೊಂಡು, ಮತ್ತು ಏನು ಈಗ ನಮ್ಮ ಜನಾಂಗಕ್ಕೆ ಕಾಡ್ತಾ ಇರ್ತಕ್ಕಂಥದ್ದು ಒಳ ಮೀಸಲಾತಿ. ಈ ಒಳ ಮೀಸಲಾತಿ ರಾಜ್ಯದಲ್ಲಿ ಸುಮಾರು 60ರಿಂದ 70 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಬಂಜಾರ ಸಂಘ ಏನು ಇದನ್ನ ಜನಾಂಗನ ಒಳ ಮೀಸಲಾತಿ ತಂದು ಏನು ಕೆಲವು ಕೋಮು ಜಾತಿಗಳಿವೆ, ಅವು ಆ ಜನಾಂಗದವರು ನಮ್ಮನ್ನು ಒಳ ಮೀಸಲಾತಿ ಕೊಲಂಬೋನ ಆಚೆ ತೆಗಿಬೇಕು ಅಂತ ಹೇಳ್ತಾರೆ. ಅದನ್ನು ನಾವು ಖಂಡಿಸ್ತೀವಿ. ಯಾಕೆಂದರೆ ಸುಮಾರು 60-70 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಲಂಬಾಣಿ ಜನಾಂಗನ ಒಳ ಮೀಸಲಾತಿ ತಂದು ಕೇವಲ 3%, 1.5% ಕೊಟ್ಟರೆ ಸಾಲದು. ಯಾಕಂದರೆ ಇದರಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಯಾವುದಿಲ್ಲ. ಅದರಿಂದ ಸರ್ಕಾರ ಅದನ್ನು ಒಳ ಮೀಸಲಾತಿನ ರದ್ದು ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಈ ಒಳ ಮೀಸಲಾತಿಯಿಂದ ನಮಗೆ ಸಿಗಬೇಕಂತ ಸೌಕರ್ಯಗಳು ಈಗಾಗಲೇ ಭಾಳಷ್ಟು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಸಿಗ್ತಾ ಇಲ್ಲ. ಈ ಒಳ ಮೀಸಲಾತಿ ಜಾರಿ ಆದರೆ
ಅದನ್ನ ಒಳ ಮೀಸಲಾತಿ ನಾವು ಜಾರಿ ಮಾಡೋದು ಬೇಡ ಅಂತಾನು ಹೇಳ್ತಾ ಇಲ್ಲ, ಆದರೆ ಮಾಡ್ರಿ. ಆದರೆ ಅವೈಜ್ಞಾನಿಕವಾಗಿ ಜಾತಿ ಗಣತಿ ಮಾಡಿರ್ತಕ್ಕಂಥದ್ರ ಮೇಲೆ ಅವರು ಒಳ ಮೀಸಲಾತಿನ ಜಾರಿ ಮಾಡ್ತಾ ಇದ್ದಾರೆ. ಅದನ್ನ ಕೂಡಲೇ ಕೈ ಬಿಟ್ಟು ಸರ್ಕಾರ ಮತ್ತೆ ಮೊದಲಿಂದ ಏನು ಜಾತಿ ಜನಗಣತಿ ಮಾಡಿಸ್ಬಿಟ್ಟು ಅದರಲ್ಲಿರ್ತಕ್ಕಂಥ ವೈಜ್ಞಾನಿಕವಾಗಿ ಮೀಸಲಾತಿ ಕೊಟ್ಟರೆ ನಾವು ಅದಕ್ಕೆ ನಮ್ಗೆ ವಿರೋಧ ಇಲ್ಲ. ಆದರೆ ಹಳೇದನ್ನೇ ಇಟ್ಕೊಂಡು ನಾವು ಏನು ಇದು ಒಳ ಮೀಸಲಾತಿ ಮಾಡ್ತೀವಿ ಅನ್ನೋದು ಸರ್ಕಾರ ಅದನ್ನ ಕೈ ಬಿಡಬೇಕು ಕೂಡಲೇ. ಇಲ್ಲಾಂದರೆ ಈ ಕೊಡಗರಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗೋದು, ಇಲ್ಲಿಂದಾನೇ ಮೊದಲು ಪ್ರಾರಂಭ ಆಗೋಂಥದ್ದು. ರಾಜ್ಯ ಪೂರ್ತಿ ಹೋರಾಟ ಮಾಡೋದ್ರಲ್ಲಿ ನಾವು ಹಿಂದೆ ಮುಂದೆ ನೋಡ್ತಾ ಇಲ್ಲ, ಅದನ್ನು ಮುಂದೆ ಮಾಡ್ತೀವಿ. ಹಾಗೆ ಈ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಏನು ವಿಚಾರ ಇದೆ, ಇದರಲ್ಲಿ ಸಾಕಷ್ಟು ಯುವಕರನ್ನೇ ಆಯ್ಕೆ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ಅಂದರೆ ಸಂಘಟನೆಗೋಸ್ಕರ ಈಗೆಲ್ಲೋ ಲಂಬಾಣಿ ಸಮುದಾಯ ಎಲ್ಲೋ ಕಡೆ ತೀರಾ ಹಿಂದುಳಿದಿರ್ತಕ್ಕಂಥ ಸಮುದಾಯ. ಆ ಸಮುದಾಯನ ಏನು ಮುಖ್ಯವಾಗಿ ತರಬೇಕು, ಅದಕ್ಕೆ ಎಲ್ಲರೂ ಸೇರ್ಕೊಂಡು ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಪತ್ರಿಕಾಗೋಷ್ಠಿ ಉದ್ದೇಶ ಏನಪ್ಪ ಅಂದರೆ, ಇವತ್ತು ನಾವು ಸರ್ವ ಸದಸ್ಯರ ಸಾಮಾನ್ಯ ಮಹಾಸಭೆಯನ್ನು ಇವತ್ತು ಫಕೀರಪ್ಪನ ತಾಂಡದಲ್ಲಿ ನಾವು ಮಾಡಿದ್ವಿ. ಈ ಒಂದು ಸರ್ವ ಸದಸ್ಯರ ಮಹಾಸಭೆಗೆ ಸುಮಾರು ಒಂದು 15 ತಾಂಡಗಳಿಂದ ಎಲ್ಲ ಸದಸ್ಯರು ಹಾಜರಾಗಿದ್ದರು. ಸುಮಾರು ಒಂದು 40-45 ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜನಾಂಗ ಈ ಒಂದು ಕೊರಟಗೆರೆ ತಾಲೂಕಿನಲ್ಲಿ ಲಂಬಾಣಿ ಜನಾಂಗ ವಾಸ ಮಾಡ್ತಾ ಇರ್ತಕ್ಕಂಥದ್ದು ಒಂದು 23 ತಾಂಡಗಳು ಇದ್ದಾವೆ. ಆ 23 ತಾಂಡಗಳು ಜನಸಂಖ್ಯೆ ನೋಡಿದರೆ 2250 ಜನಸಂಖ್ಯೆ ಹೊಂದಿರತಕ್ಕಂಥ ತಾಂಡಗಳು ಎಲ್ಲ ಸೇರಿ ನಾವು ತಾಲೂಕು ಬಂಜಾರ ಲಂಬಾಣಿ ಸೇವಾ ಸಂಘವನ್ನು 1994-95ರಲ್ಲಿ ಪ್ರಾರಂಭ ಮಾಡಿದ್ವಿ. ಅಲ್ಲಿಂದ ವಿವಿಧ ರೀತಿಯಲ್ಲಿ ನಾವು ಪ್ರಪ್ರಥಮವಾಗಿ ಕೊರಟಗೆರೆ ತಾಲೂಕಿನಲ್ಲಿ 23 ತಾಂಡಗಳಿಂದಲೂ ಕೂಡ ನಾವು ಒಂದು ಸಮಾವೇಶವನ್ನು ಮಾಡಿದ್ವಿ. ಅದು ಪ್ರಪ್ರಥಮವಾಗಿ ನಾವು ಸಮಾವೇಶ ಮಾಡಿದ್ವಿ. ಅದು 1995-96ರಲ್ಲಿ ಆ ಸಮಾವೇಶವನ್ನು ಹಮ್ಮಿಕೊಂಡಿದ್ವಿ. ಆವಾಗ ನಮ್ಮ ಪಿ ಟಿ ಲಲಿತಾ ನಾಯ್ಕರು ಮತ್ತು ವಿವಿಧ ನಮ್ಮ ಸಾಹಿತಿಗಳು ಮತ್ತು ನಮ್ಮ ಜನಾಂಗದ ಪ್ರಮುಖರು, ರಾಜಕಾರಣಿಗಳು ಎಲ್ಲರೂ ಕೂಡ ಸಮಾವೇಶದಲ್ಲಿ ಭಾಗವಹಿಸಿದರು. ಅದಾದಮೇಲೆ ತದನಂತರ ನಮ್ಮ ಸಂಘವನ್ನು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದೀವಿ. ಸುಮಾರು ನಮ್ಮ ಪಿ ಜಿ ಶ್ರೀರಾಮುಲು ನಾಯ್ಕರವರು ಅಧ್ಯಕ್ಷರಾಗಿದ್ದು, ಮತ್ತು ನಮ್ಮ ಮಿಲಿಟ್ರಿನಲ್ಲಿ ಇರ್ತಕ್ಕಂಥ CRPFನಲ್ಲಿ ಇರ್ತಕ್ಕಂಥ ಕೃಷ್ಣ ನಾಯ್ಕರವರು ಅಧ್ಯಕ್ಷರಾಗಿದ್ದರು. ಹೀಗೆ ಕಾರ್ಯದರ್ಶಿ, ನಾನು ಪ್ರಾರಂಭದಲ್ಲೂ ಕಾರ್ಯದರ್ಶಿಯಾಗಿದ್ದೆ, ಮಧ್ಯದಲ್ಲಿ ಶಂಕರ್ ಬೀರವರು ಕಾರ್ಯದರ್ಶಿಯಾಗಿದ್ದರು. ಹೀಗೆ ವಿವಿಧ ಹುದ್ದೆಗಳನ್ನು ವಿವಿಧ ರೀತಿಯಲ್ಲಿ ಅನುಭವಿಸ್ಕೊಂಡು ಬಂದಿದ್ದಾರೆ ಮತ್ತು ಉತ್ತಮ ರೀತಿಯಲ್ಲಿ ಒಂದು ತಾಲೂಕು ಬಂಜಾರ ಸೇವಾ ಸಂಘವನ್ನು ನಡೆಸ್ಕೊಂಡು ಬಂದಿದ್ದೇವೆ. ಇವಾಗ ಏನಪ್ಪ ಅಂತ ಹೇಳಿದರೆ 2025-26ನೇ ಕಾರ್ಯಕ್ರಮದಲ್ಲಿ ನಾವು ನೂತನವಾಗಿ ಇವತ್ತು ಸರ್ವ ಸದಸ್ಯರ ಸಾಮಾನ್ಯ ವಾರ್ಷಿಕ ಸಭೆಯನ್ನು ಕರೆದು ನಾವು ಒಂದು ನೂತನ ಕಾರ್ಯಕಾರಿ ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಆ ರಚನೆ ಮಾಡಿರೋ ಉದ್ದೇಶ ಏನಂದರೆ, ಈಗ ಸ್ವಲ್ಪ ನಾವು ಉತ್ತಮ ರೀತಿಯಲ್ಲಿ ಇನ್ನೊಂದು ಸ್ವಲ್ಪ ಬಲವರ್ಧನೆ ಮಾಡಬೇಕು ಈ ಸಂಘವನ್ನು. ತಾಂಡಗಳಲ್ಲಿ ಪ್ರತಿ ತಾಂಡಗಳಲ್ಲೂ ಕೂಡ ಈ ಸಂಘದ ಬಗ್ಗೆ, ಸಂಘದ ಧ್ಯೇಯೋದ್ದೇಶಗಳ ಬಗ್ಗೆ, ಸಂಘ ಏನೆಲ್ಲ ಚಟುವಟಿಕೆಗಳು ಹಮ್ಮಿಕೊಳ್ತೀವಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು, ಜಾಗೃತಿಯನ್ನು ತರುವಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಮತ್ತು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸಂಘ 10 ಯೋಜನೆಗಳನ್ನು ಮಾಡಿದ್ದೀವಿ. ನಾವು ಇಲ್ಲಿವರೆಗೂ ಕೂಡ ಯಾವ ಯೋಜನೆಗಳನ್ನು ಮಾಡದಲೇ ನಾವು ಸುಮ್ಮನೆ ಒಂದು ಸಂಘವನ್ನು ಪ್ರಾರಂಭ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿರತಕ್ಕಂಥದ್ದಿದೆ. ನಾವು ಮುಂದಿನ ನಮ್ಮ ಪ್ಲಾನ್ ಏನಪ್ಪ ಅಂತ ಹೇಳಿದರೆ, ಪ್ರತಿ ತಾಂಡಗಳಲ್ಲಿ ಗಣತಿ ಆಗಬೇಕು. ನಾವೇ ಒಂದು ಗಣತಿಯನ್ನು ಮಾಡೋಣ. ನಮ್ಮ ತಾಂಡಗಳಲ್ಲಿ ಎಷ್ಟು ಜನ ಮಕ್ಕಳು ವಿದ್ಯಾವಂತರಾಗಿದ್ದಾರೆ, ಎಷ್ಟು ಮಕ್ಕಳಿದ್ದಾರೆ, ಎಷ್ಟು ಹೆಣ್ಮಕ್ಳಿದ್ದಾರೆ, ಅದ್ರ ಬಗ್ಗೆ ಒಂದು ಸಣ್ಣ ಗಣತಿಯನ್ನು ಮಾಡಿದರೆ ನಮಗೂ ಕೂಡ ಆ ತಾಂಡದ ಬಗ್ಗೆ ಪೂರ್ಣ ಮಾಹಿತಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತೇನು ನಾವು ವಾರ್ಷಿಕ ಮಹಾಸಭೆಯನ್ನು ಮಾಡಿದ್ದೀವಿ, ಆ ಮಹಾಸಭೆಯಲ್ಲಿ ಹಿಂದೆ ನಡೆದಿರ್ತಕ್ಕಂಥ ಎಲ್ಲ ಒಂದು ಕಾರ್ಯವೈಖರಿ ಬಗ್ಗೆ ಅದನ್ನು ವಿವರಣೆಯಾಗಿ ಹೇಳಿದ್ದೀವಿ ಮತ್ತು ಎಲ್ಲ ದಾಖಲಾತಿಗಳೊಂದಿಗೆ ಒದಗಿಸಿದ್ದೀವಿ. ಇನ್ನು ಮುಂದೆ ಯಾವ ರೀತಿ ನಾವು ಮಾಡ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಹೇಳಿದ್ದೀವಿ. ಏನು ಹೇಳುವಂಥ ವಿಷಯ ಏನಿಲ್ಲ. ಆದರೆ ಈ ಒಂದು ಹಿಂದೆ ನಡೆದಿರ್ತಕ್ಕಂಥ ಏನೇ ಆಗಲಿ ನಾವು ಅದನ್ನು ಹೊರತುಪಡಿಸಿ ಮುಂದೆ ಏನೇನು ಮಾಡಬೇಕು ಈ ಸಂಘಕ್ಕಾಗಿ ಅಂತ ನಾವು ಒಂದು ಉದ್ದೇಶಗಳನ್ನು ಇಟ್ಕೊಂಡು ಈ ತಾಲೂಕಿನಲ್ಲಿ ನನ್ನನ್ನು ಈ ತಾಲೂಕು ಅಧ್ಯಕ್ಷನಾಗಿ ನೇಮಿಸಿದ ಎಲ್ಲ ನನ್ನ ಪದಾಧಿಕಾರಿಗಳಿಗೆ ನನ್ನ ಧನ್ಯವಾದಗಳು ಮತ್ತು ಪತ್ರಕರ್ತರಿಗೂ ನನ್ನ ಧನ್ಯವಾದಗಳು. ಇಷ್ಟು ಮಾತನಾಡಲು ಅವಕಾಶ ಪಡೆದ ತಮ್ಮೆಲ್ಲರಿಗೂ